ರಾಜಕೀಯದಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗೋದಕ್ಕಿದೆ. ಪಟ್ಟಕ್ಕಾಗಿ ನಡೆಸಿದಂತಹ ಮಹಾಯಜ್ಞ ಫಲಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರಿಗೆ. ಕರ್ನಾಟಕದ 24ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದೆ. ಸಂಜೆ 4:05ಕ್ಕೆ ಪ್ರಮಾಣ ವಚನವನ್ನ ರಾಜ್ಯದ ಅತ್ಯುನ್ನತ ಹುದ್ದೆಗೆ ಏರೋದ್ರ ಮೂಲಕ ಸ್ವೀಕರಿಸುತ್ತಾರೆ. ಡಿಕೆ ಶಿವಕುಮಾರ್ ಜೊತೆಗೆ 13 ಸಚಿವರು ಕೂಡ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹಾಗೂ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ಪ್ರಮಾಣ ವಚನಕ್ಕೂ ಮುನ್ನ ಹಿರಿಯ ನಾಯಕರ ಆಶೀರ್ವಾದವನ್ನ ಡಿಕೆ ಶಿವಕುಮಾರ್ ಪಡ್ಕೊಳ್ಳುತ್ತಾ ಇದ್ದಾರೆ. ಸಿದ್ದರಾಮಯ್ಯ, ಯಡಿಯೂರಪ್ಪ, ನಂತರ ದೇವೇಗೌಡರ ಆಶೀರ್ವಾದವನ್ನ ಡಿಕೆ ಶಿವಕುಮಾರ್ ಪಡೆಯುವಂತಹ ಸಂದರ್ಭ ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಲ್ಲ. BS ಯಡಿಯೂರಪ್ಪ ಈ ರಾಜ್ಯವನ್ನ ಆಳಿದ ಅತ್ಯಂತ ಹಿರಿಯ ಮಾಜಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ. ಅವರ ನಿವಾಸಕ್ಕೆ ಹೋಗಿ ಅವರ ಮಾರ್ಗದರ್ಶನ ಕೂಡ ಬೇಕು ಅಂತ ಹೇಳಿ ಆಶೀರ್ವಾದವನ್ನ ಪಡೆದಂತಹ ಸಂದರ್ಭ, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಸಂದರ್ಭವನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಹಾಗೆ ನೋಡೋದಕ್ಕೆ ಹೋದ್ರೆ ರಾಜಕೀಯದಲ್ಲಿ ಯಾವಾಗಲೂ ಕೂಡ BS ಯಡಿಯೂರಪ್ಪ ಮತ್ತು ಡಿಕೆ ಶಿವಕುಮಾರ್ ಅವರ ಒಡನಾಟ, ಸಂಪರ್ಕ, ಸಂಬಂಧದ ಬಗ್ಗೆ ಆವಾಗ ನಾವು ಅನೇಕ ಸ್ವಾರಸ್ಯಕರ ಸುದ್ದಿಗಳನ್ನ ಕೇಳ್ತಾ ಇರ್ತೀವಿ. ಈಗ ಅವರ ಹಿರಿತನವನ್ನು ಒಪ್ಪಿ ಅವರಿಗೂ ಆಹ್ವಾನವನ್ನ ಕೊಟ್ಟಂತಹ ಸಂದರ್ಭ, ಎರಡು ಚಿತ್ರಣವನ್ನ ತೋರಿಸ್ತಾ ಇದ್ದೀವಿ. ಒಂದು, ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು ಬೊಕ್ಕೆ ಕೊಡೋದ್ರ ಮೂಲಕ. ಮತ್ತು ನಿಮ್ಮ ಮಾರ್ಗದರ್ಶನ ಬೇಕು ಅಂತ ಕೇಳಿದ ನಂತರ ಅವ್ರ ಪಯಣವನ್ನ ಬೆಳೆಸಿದ್ದು BS ಯಡಿಯೂರಪ್ಪ ಅವರ ನಿವಾಸಕ್ಕೆ. ಅಲ್ಲಿಗೆ ಹೋಗಿ ಆಶೀರ್ವಾದವನ್ನ ಪಡೆದುಕೊಂಡು ಮತ್ತು ಆಹ್ವಾನವನ್ನ ಕೂಡ ಕೊಟ್ಟರು. ಆ ಸಂದರ್ಭದಲ್ಲಿ ಅವರಿಗೆ ಮನೆಗೆ ಬಂದಿದ್ದ ಅತಿಥಿಯನ್ನ ಸತ್ಕರಿಸುವಂತಹ ರೀತಿಯನ್ನ ಕೂಡ ನೀವು ನೋಡ್ತಾ ಇದ್ದೀರಾ BS ಯಡಿಯೂರಪ್ಪ ಅವರ ಕಡೆಯಿಂದ. ಸೊ ಇದೇ ಸಂದರ್ಭದಲ್ಲಿ ಅವ್ರಿಗೆ ಸಾಥ್ ಕೊಟ್ಟಿದ್ದು ಭೈರತಿ ಬಸವರಾಜ್ ಅವರನ್ನ ಕೂಡ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಡೀಟೇಲ್ಸ್ ಕೊಡ್ತಾರೆ. ಮಸೂದ್, ರಾಜ್ಯವನ್ನ ಆಳಿದ ಅತ್ಯಂತ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳ ಮನೆಗೆ ಭೇಟಿ ಕೊಡೋದ್ರ ಮೂಲಕ ಹಿರಿತನವನ್ನ ಒಪ್ಪಿ ನಿಮ್ಮ ಮಾರ್ಗದರ್ಶನ ಬೇಕು ಅಂತ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡಿದ್ರು ಅನ್ಸ್ತು. ಮಮತಾ, ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದ್ದಾರೆ. ತಾವು ಕಾಂಗ್ರೆಸ್ ಆದರೂ ಕೂಡ, ಯಡಿಯೂರಪ್ಪ BJP ಆದರೂ ಕೂಡ ಒಂದು ಹೊಸ ಸಂಪ್ರದಾಯವನ್ನು ಮತ್ತೆ ರಾಜ್ಯದಲ್ಲಿ ಶುರು ಮಾಡಿರುವಂಥದ್ದು. ಎರಡು ವಿಭಿನ್ನ ಪ್ರಯತ್ನ. ಒಂದು ಗ್ಲಾಸ್ ಹೌಸ್ನಲ್ಲಿ ಪೂರ್ವಕ್ಕೆ ಅಭಿಮುಖವಾಗಿ ಮುಖ ಮಾಡಿಕೊಂಡು ಪ್ರಮಾಣ ವಚನ, ಇನ್ನೊಂದು ವಿರೋಧ ಪಕ್ಷದ ಹಿರಿಯ ನಾಯಕರೊಬ್ಬರನ್ನ ಭೇಟಿ ಮಾಡಿ ಮಾರ್ಗದರ್ಶನವನ್ನು ಕೂಡ ಕೇಳಿರುವಂಥದ್ದು. ನಿಮ್ಮ ಸಲಹೆ ಜೊತೆಗೆ ಆಡಳಿತಕ್ಕೆ ನಿಮ್ಮ ಮಾರ್ಗದರ್ಶನ ಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಆತ್ಮೀಯವಾಗಿ ಯಡಿಯೂರಪ್ಪನವರು ತಮ್ಮ ಮನೆಗೆ ಬಂದಂತಹ ಡಿಕೆ ಶಿವಕುಮಾರ್ ಅವರನ್ನ ಸ್ವಾಗತ ಮಾಡಿದ್ರು. ಒಳಗಡೆ ಹೋದಂತಹ ಡಿಕೆ ಶಿವಕುಮಾರ್ ಅವರು ಯಡಿಯೂರಪ್ಪನವರ ಧವಳಗಿರಿ ನಿವಾಸದಲ್ಲಿ ದೇವರ ಕೋಣೆಗೆ ಹೋದ್ರು. ದೇವರ ಕೋಣೆಗೆ ಹೋಗಿ ಪೂಜೆ ಮಾಡಿದ್ರು. ಹೊರಗಡೆ ಬಂದಾಗ ಅವ್ರಿಗೆ ಶಾಲು ಹೊದಿಸಿ ಹೂಗುಚ್ಛ ಕೊಟ್ಟು ಯಡಿಯೂರಪ್ಪನವರು ಅಭಿನಂದಿಸಿದ್ರು. ಈಗ ಸದ್ಯ ಯಡಿಯೂರಪ್ಪನವರ ಧವಳಗಿರಿ ನಿವಾಸದಲ್ಲಿ ಇಬ್ಬರು ಕೂಡ ಔಪಚಾರಿಕ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಆ ಆಶೀರ್ವಾದವನ್ನು ಕೂಡ ಯಡಿಯೂರಪ್ಪನವರಿಂದ ಡಿಕೆ ಶಿವಕುಮಾರ್ ಅವರು ಪಡ್ಕೊಂಡಿರುವಂಥದ್ದು. ಜೊತೆಗೆ ನಿಮ್ಮ ಮಾರ್ಗದರ್ಶನ, ಸಲಹೆ ಬೇಕು ನನಗೆ ಅನ್ನುವಂತಹ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ರಾಜಕಾರಣದಲ್ಲಿ ಕಾಂಗ್ರೆಸ್ BJP ವಿಚಾರ ಹೇಳೋದಾದ್ರೆ ಡಿಕೆ ಶಿವಕುಮಾರ್ ಅವರು ಎಲ್ಲ ಒಂದು ಕಡೆ ಯಡಿಯೂರಪ್ಪನವರಿಗೆ ಬಹಳ ಆತ್ಮೀಯರು ಅನ್ನುವಂತಹ ಮಾತು ಜನಜನಿತವಾಗಿದೆ. ಯಡಿಯೂರಪ್ಪನವರು ಈ ಹಿಂದೆ ಡಿಕೆ ಶಿವಕುಮಾರ್ ಅವರು ಮಂತ್ರಿಯಾಗಿದ್ದಾಗ, ನೀರಾವರಿ ಇಲಾಖೆ ಮಂತ್ರಿಯಾಗಿದ್ದಾಗ ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸಕ್ಕೆ ಏಕಾಏಕಿ ಬಂದು ಭೇಟಿ ಮಾಡಿ ಅಚ್ಚರಿಯನ್ನ ಹುಟ್ಟಿಸಿದ್ರು. ಈಗ ಮುಖ್ಯಮಂತ್ರಿ ಆಗಲು ಹೊರಟಿರುವಂತಹ ಡಿಕೆ ಶಿವಕುಮಾರ್ ಅವರು ಯಡಿಯೂರಪ್ಪನವರ ನಿವಾಸಕ್ಕೆ ಭೇಟಿ ಮಾಡಿದ್ದಾರೆ. ಇದು ಅಚ್ಚರಿನೂ ಕೂಡ ಹೌದು, ಒಂದು ರೀತಿಯಲ್ಲಿ ವಿಭಿನ್ನ ಮಾದರಿಯನ್ನು ಕೂಡ ಹೇಳ್ತಾ ಇದೆ. ಒಟ್ಟಾರೆಯಾಗಿ ಯಡಿಯೂರಪ್ಪನವ್ರನ್ನು ಕೂಡ ಭೇಟಿ ಮಾಡಿದ್ದಾರೆ. ಅದಕ್ಕೂ ಮುಂಚೆ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿದ್ದಾರೆ. ಸಿದ್ದರಾಮಯ್ಯವರಿಂದಲೂ ಕೂಡ ಅಭಿನಂದನೆ ತೆಗೆದುಕೊಂಡಿದ್ದಾರೆ, ಅವರಿಂದಲೂ ಕೂಡ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಅನಂತರ ಯಡಿಯೂರಪ್ಪನವರು ಭೇಟಿ ಮಾಡಿರುವಂಥದ್ದು ಎಲ್ಲ ಒಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿಯಲ್ಲಿ ಅಚ್ಚರಿಗೆ ಕಾರಣ ಆಗಿದೆ. ಮಮತಾ, ರೈಟ್. ಹಾಗೆ ಸಂಪರ್ಕದಲ್ಲಿರಿ. ಒಳ್ಳೆ ಆಡಳಿತವನ್ನ ಕೊಟ್ಟಂತಹ ಅನೇಕ ನಾಯಕರ ಮಾರ್ಗದರ್ಶನ ತನಗೆ ಬೇಕು ಅನ್ನೋದನ್ನ ತಮ್ಮ ಕೃತಿಯ ಮೂಲಕ ಡಿಕೆ ಶಿವಕುಮಾರ್ ಆಶೀರ್ವಾದ ಪಡೆಯೋದ್ರ ಮೂಲಕ ಮಾಡ್ತಿರೋದು ಸ್ಪಷ್ಟ. BS ಯಡಿಯೂರಪ್ಪ ಅವರ ಧವಳಗಿರಿ ನಿವಾಸಕ್ಕೆ ಡಿಕೆ ಶಿವಕುಮಾರ್
ಭಾವಿ ಸಿಎಂ ಬಂದಂತಹ ಸಂದರ್ಭ, ಆಮೇಲೆ ಇವರಿಬ್ಬರ ಆತ್ಮೀಯತೆಗೆ ಮತ್ತೊಂದು ಸಾಕ್ಷಿ ಅಂದ್ರೆ ದೇವರ ಕೋಣೆ ಒಳಗೆ ಹೋಗೋದಕ್ಕೆ ಬಿ ಎಸ್ ಯಡಿಯೂರಪ್ಪ ಅವರು ಬಿಟ್ಟರು ಡಿ ಕೆ ಶಿವಕುಮಾರ್ರನ್ನ.